ನಾಳೆ ದತ್ತಾತ್ರೇಯ ಜಯಂತಿ ಇದೆ, ಪೌರ್ಣಮಿ, ದತ್ತಾತ್ರೇಯ ಪೌರ್ಣಮಿ ಇದೆ. ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಯೋಗದಲ್ಲಿ ಬಂದಿದೆ. ಈ ದಿನ ನೀವು ಬೆಳಗ್ಗೆನೇ ಬೇಗ ಎದ್ದು ಹತ್ತಿ ಮರಕ್ಕೆ ನೀವು ಪ್ರದಕ್ಷಿಣೆ ಹಾಕಬೇಕು. ಮತ್ತು ಹತ್ತಿ ಮರಕ್ಕೆ ನೀವು ಪೂಜೆ ಎಲ್ಲ ಮಾಡಿ ಹಾಲು ಹಾಕ್ಬಿಟ್ಟು, ನೀರು ಹಾಲು ಹಾಕಿ ಪೂಜೆ ಮಾಡಿಕೊಂಡು ನೀವು ತುಪ್ಪದ ಬತ್ತಿ ಹಚ್ಚಬೇಕು. ಮತ್ತು ನೀವು 9 ಪ್ರದಕ್ಷಿಣೆ ಹಾಕಬೇಕು. ನಿಮ್ಮ ಸಂಕಲ್ಪ ಏನೇ ಇದ್ದರೂ ಈಡೇರುತ್ತೆ. ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಪೂಜೆ ಮಾಡಬೇಕು, ದತ್ತಾತ್ರೇಯ ಪೂಜೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ. ಮತ್ತು ಸಂಕಲ್ಪ ನೀವೇನು ಮಾಡ್ಕೊತೀರ ಅದು ಈಡೇರುತ್ತೆ. ದತ್ತಾತ್ರೇಯ ಅಂದರೆ ತುಂಬಾ ಶಕ್ತಿಯುತವಾದ ದೇವರು. ಶಿವ, ವಿಷ್ಣು, ಬ್ರಹ್ಮ 3 ಜನ ಸೇರಿರುವಂಥದ್ದೇ ದತ್ತಾತ್ರೇಯ ಸ್ವಾಮಿ. ನೋಡಿ, ನಾನು ಒಂದು ಶ್ಲೋಕ ಹೇಳ್ಕೊಡ್ತೀನಿ ದತ್ತಾತ್ರೇಯ ಸ್ವಾಮಿದು. ಬೆಳಗ್ಗೆನೇ ನೀವು ಪೂಜೆ ಎಲ್ಲ ಮಾಡ್ಕೊಂಡು ಮನೇಲೂ ಮತ್ತು ದೀಪಾರಾಧನೆ ಮಾಡ್ಕೋಬೇಕು. ನಾಳೆ ವಿಶೇಷವಾಗಿ ತುಂಬ ಶಕ್ತಿಯುತವಾದ ಪೌರ್ಣಮಿ ಇದೆ, ದತ್ತಾತ್ರೇಯ ಪೌರ್ಣಮಿ. ಮತ್ತು ಗಣಪತಿಯ ಆರಾಧನೆ ಕೂಡ ನೀವು ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಎಕ್ಕದ ಗಿಡಕ್ಕೆ ನೀವು ತುಪ್ಪದ ಬತ್ತಿ ಹಚ್ಚಬೇಕು. ಮತ್ತು ದತ್ತಾತ್ರೇಯ ಹತ್ತಿಯ ಮರಕ್ಕೆ ನೀವು ಪೂಜೆ ಮಾಡ್ಕೋಬೇಕು. ನಾನೊಂದು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನು ನೀವು ಕೇಳಿ. ದಿಗಂಬರಾಯ ದಿವ್ಯಾಯ ದಿವ್ಯರೂಪದ್ರಾಯ ಛ ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ. ಜಂಬೂದ್ವೀಪ ಮಹಾಕ್ಷೇತ್ರ ಮಾತಾಪುರ ನಿವಾಸಿನಿ ಜಯಮಾನಸತಂ ದೇವದತ್ತಾತ್ರೇಯ ನಮೋಸ್ತುತೆ. ಭಿಕ್ಷಾಟನಾಗ್ರಹೇ ಗ್ರಮೇ ಪ್ರಥಮ ಹೇಮಾಮಯಂ ಕರೆ ನನಸ್ವಧಾಮಯೇ ಭಿಕ್ಷಾ ದತ್ತಾತ್ರೇಯ ನಮೋಸ್ತುತೆ. ಬ್ರಹ್ಮಜ್ಞಾನಮಯೀ ಮುದ್ರಾವಸ್ಥೆ ಚಕೋಶಭೂತಾಲೆ ಪ್ರಜ್ಞಾಘನಭೂಧಾಯ ದತ್ತಾತ್ರೇಯ ನಮೋಸ್ತುತೆ. ಈ ಶ್ಲೋಕವನ್ನು ನೀವು 10 ನಿಮಿಷ ಕೇಳಿ. 10 ನಿಮಿಷ ಕೇಳೋದ್ರಿಂದ ನಿಮಗೆ ಏನೇ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೂ, ನಿಮಗೆ ತೊಂದರೆಗಳಿದ್ದರೆ ನಿವಾರಣೆ ಆಗುತ್ತೆ. ನೋಡಿ, ದತ್ತಾತ್ರೇಯನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನ ರೂಪವೆಂದು ಪರಿಗಣಿಸಲಾಗಿದೆ. ದತ್ತಾತ್ರೇಯ ಆರಾಧನೆ ಮಾಡಿದರೆ 3 ಜನರ ಕೃಪೆಗೆ ನೀವು ಪಾತ್ರರಾಗಬಹುದು. ಹಾಗೆ ನೀವು ಪ್ರತಿದಿನ ಈ ಶ್ಲೋಕನ, ಈಗ ನಾನು ಹೇಳಿರೋವಂಥ ಶ್ಲೋಕನ ಪ್ರತಿದಿನ ಪಠಿಸಿದರೆ ನೀವು ದತ್ತಾತ್ರೇಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಮತ್ತು ಪ್ರತಿದಿನ ಓದೋ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ದತ್ತಾತ್ರೇಯ ಸ್ವಾಮಿನ ಆರಾಧಿಸಬೇಕು. ಮತ್ತು ನೀವು ಏನೇ ಒಂದು ಓದೋದಾಗಿರಲಿ, ಅದೆಲ್ಲ ನಿಮಗೆ ಚೆನ್ನಾಗಿ ಚೆನ್ನಾಗಿ ವಿದ್ಯೆ ಸಿಗುತ್ತೆ ನಿಮಗೆ. ಮತ್ತು ಇನ್ನೊಂದು ದತ್ತಾತ್ರೇಯ ಶ್ಲೋಕನ ನಾನು ಇವಾಗ ಹೇಳ್ತೀನಿ. ಈಗ 2ನೇ ಶ್ಲೋಕ. ಜಠಾಧಾರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ನವರೋಗ ಸರ್ವರೋಗಾಹಾರಂ ದೇವಂ ದತ್ತಾತ್ರೇಯಮ್ಯಹಂ ಭಜೆ. ಈ ಶ್ಲೋಕವನ್ನು ಪಠನೆ ಮಾಡಿ, ನಿಮಗೆ ಎಲ್ಲ ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಮತ್ತು ನಮಸ್ತೆ ವೀಕ್ಷಕರೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.